ಹಾಯ್, ವೆಲ್ಕಮ್ ಟು ಅವರ್ ಚಾನೆಲ್ ಅನುತಾನು ಲೈಫ್ ಸ್ಟೈಲ್ಸ್. ಇವತ್ತು ಯಾವ ಕುಕ್ಕಿಂಗ್ ಇಲ್ಲ, ಬೇಕಿಂಗ್ ಮಾಡೋಣ ಅಂತ. OTG ಇಲ್ದಿರಾ, ಅವನ್ ಇಲ್ದಿರಾ ಸ್ಟವ್ ಮೇಲೇನೆ ಬೇಕಿಂಗ್ ಮಾಡೋದು. ಮೀನ್ಸ್ ನನ್ನ ಹತ್ರ ಕೇಕ್ ಟ್ರೇ ಏನೂ ಯೂಸ್ ಮಾಡ್ತಿಲ್ಲ. ಮನೇಲಿ ಏನೇನು ಐಟಮ್ ಮೀನ್ಸ್ ಯಾವ್ಯಾವ ಪಾತ್ರೆ ಇದೆಯೋ ಅದರಲ್ಲೇನೆ ಕೇಕ್ ಅಂತ ಬನಾನಾ ಬ್ರೆಡ್ ಅಂತ ಬೇಕಾದ್ರೂ ಹೇಳ್ಬೋದು, ಬನಾನಾ ಕೇಕ್ ಅಂತ ಬೇಕಾದ್ರೂ ಹೇಳ್ಬೋದು. ಅದು ಮಾಡೋಣ ಇವಾಗ. ಅದು ಮಾಡೋದಕ್ಕೆ ಫಸ್ಟು ವೆಟ್ ಇಂಗ್ರೀಡಿಯೆಂಟ್ಸ್ ತಯಾರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಹಾಕೋದಕ್ಕೆ ಅಂತ ಒಂದು ಸ್ವಲ್ಪ ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಇದು ಆಮೇಲೆ ಕಟ್ ಮಾಡಬೇಕು. ಏನು ಕಪ್ಪಗಾಗಿದೆ ಅಂತಲ್ಲ, ಚೆನ್ನಾಗಿದೆ ಇದು, ಬಟ್ ಒಂಥರ ಏನೋ ಮಾರ್ಕ್ ಬಂದ್ಬಿಟ್ಟಿದೆ. ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಕ್ಯಾಶ್ಯೂನ. ಇದು ರೋಸ್ಟ್ ಆಗ್ತಾ ಇದೆ, ಅಷ್ಟರಲ್ಲಿ ವೆಟ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಬನಾನಾ ತೊಗೊಳ್ಳೋದು ತುಂಬಾ ಹಣ್ಣಾಗಿರಬೇಕು. ಆ್ಯಕ್ಚುಲಿ ಇದು ಅಲ್ಲ, ಇನ್ನೂ ಸ್ಕಿನ್ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತಲ್ಲ ಫುಲ್ಲು, ಇನ್ನೇನು ಇದು ಬೇಡ ಯೂಸ್ ಆಗಲ್ಲ ಅಂತ ಆಗಿರುತ್ತಲ್ಲ, ಆ ಥರ ಬನಾನಾ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಬಟ್ ನಂಗೆ ಆ ಥರ ಆಗಿರೋದಿಲ್ಲ, ಬನಾನಾ ಚೆನ್ನಾಗಿರೋದೇ ಇದೆ. ಅದಕ್ಕೆ ಹೆಂಗಿರೋ ಬನಾನಾ ಫ್ಲೇವರ್ ಅಲ್ವಾ ಬೇಕಾಗಿರೋದು ಅಂತ ಒಂದು 3-4 ಬನಾನಾಸ್ ಹಾಕೋಬೋದು. ಇದೆರಡು ದೊಡ್ಡದಾಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅದಕ್ಕೆ ಆ ಥರ ಸ್ಮ್ಯಾಶಿ ಆಗಿಬಿಟ್ಟಿರುತ್ತಲ್ಲ, ಫುಲ್ಲು ಹಣ್ಣಾಗಿ ಒಬ್ಬೊಬ್ಬರಂತೂ ಬೇಡ ಬಿಸಾಕ್ಬಿಡೋಣ ಅಂತ ಹೇಳ್ತಾರಲ್ಲ, ಆ ಥರ ಬನಾನಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ನಂಗೆ ಆದಮೇಲೆ ಅದು ಸ್ವೀಟ್ ಜಾಸ್ತಿ ಇರುತ್ತೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಫುಲ್ಲು. ಫುಲ್ಲು ಸ್ಮ್ಯಾಶ್ ಮಾಡಿಬಿಡೋಣ. ಇದು ನೋಡಿ ಇವಾಗ ಎಷ್ಟು ಸ್ಮ್ಯಾಶ್ ಆಗಿದೆ. ಇದಿನ್ನೂ ಬೀಟ್ ಮಾಡೋದಿದೆ. ಇದಕ್ಕೆ 125 ಗ್ರಾಮ್ಸ್ ಅಷ್ಟು ಬಟರ್ ಹಾಕ್ಕೊಳ್ತೀನಿ ನಾನು. ಅಂದಾಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಇರ್ಬೋದೇನೋ 125 ಗ್ರಾಮ್ಸು. ಅಂದರೆ ನೀವು ಯಾವುದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೂ ಅದು ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಎಗ್ ಆದರೂ ಸರಿ, ಬಟರ್, ಆಮೇಲೆ ಬಾಳೆಹಣ್ಣು, ಇದಕ್ಕೆ ಯಾವುದೇ ಆದರೂ ಸರಿ ಎಲ್ಲನೂ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಯಾವುದೂ ಕೋಲ್ಡ್ ಆಗಿರೋಂಗಿಲ್ಲ. ಇವಾಗ ಒಂದು 2 ಎಗ್ಸ್ ಹಾಕ್ಕೊಳ್ಳೋಣ. ಇದಕ್ಕೆ ವಿತೌಟ್ ಎಗ್ ನಾನು ನೆಕ್ಸ್ಟ್ ಮಾಡ್ತೀನಿ. ಇದು ವಿತ್ ಎಗ್ ತಿನ್ನೋರಿಗೆ ಹುಷಾರು, ಅದ್ರ ಶೆಲ್ಲೆಲ್ಲ ಏನೂ ಬೀಳೋದು ಬೇಡ, ಹುಷಾರಾಗಿ ಹಾಕ್ಕೊಳ್ಳಿ. ಬಟ್ ಬೀಟರ್ ಅವಶ್ಯಕತೆ ಇದೆ, ಇದಕ್ಕೆ ಬೀಟರ್ ಇರಬೇಕು ಇದು ಮಾಡೋದಕ್ಕೆ. ಬಟ್ ಏನೂ ಇಲ್ದಿರ ಮಾಡೋದು ಹೆಂಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಬಟರ್ 125 ಗ್ರಾಮ್ಸು, ಒಂದು 3-4 ಬನಾನಾ, ಆಮೇಲೆ 2 ಎಗ್ಸ್ ಹಾಕಿದ್ನಲ್ಲ, 3/4 ಕಪ್ಪು ಬ್ರೌನ್ ಶುಗರ್ ಹಾಕಬೇಕು. 3/4 ಕಪ್ ಇಲ್ಲ ನನ್ನ ಹತ್ರ, ಅದಕ್ಕೆ 1 ಕಪ್ಪಲ್ಲೇ 3/4 ತೊಗೊಳ್ತೀನಿ ನಾನು ಬ್ರೌನ್ ಶುಗರ್. ಇದನ್ನು 3/4 ಕಪ್ ತೊಗೊಳ್ತೀನಿ ನಾನು ಕ್ಲೀನಾಗೆ. ತುಂಬ ಸ್ವೀಟ್ ಬೇಕು ಅನ್ನೋರು 1 ಕಪ್ ಫುಲ್ ತೊಗೋಬೋದು. ಬಟ್ ಇದು ಬನಾನಾ ಬ್ರೆಡ್ ಅಂತ ಆಗಿರೋದ್ರಿಂದ ನಾನು 3/4 ಕಪ್ ಪ್ರಿಫರ್ ಮಾಡ್ತೀನಿ. ಸ್ವೀಟು ಅಷ್ಟೊಂದು ತಿನ್ನೋದಕ್ಕಾಗಲ್ಲ ಅಂತ ನೋಡುವ ಇದು ಆಗಿದೆಯಾ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಅದು ಹೇಳ್ದಂಗೆ ನಾನು ಬೀಟರಲ್ಲಿ ಮಾಡಬೇಕು. ಈ ಬನಾನಾ, ಈ ಹಾಕಿರೋ ಶುಗರು, ಎಗ್ಗು ಎಲ್ಲನೂ ಫುಲ್ಲು ಒಂಥರ ಪೇಸ್ಟ್ ಥರ ಆಗ್ಬಿಡುತ್ತೆ, ಮೀನ್ಸ್ ಕ್ರೀಮ್ ಥರ ಆಗುತ್ತೆ. ನಾನು ಆ ಬೀಟರಲ್ಲಿ ಮಾಡಿದ್ರೆ, ನಾನು ಬೀಟರ್ ಯೂಸ್ ಮಾಡ್ದಿರೋದ್ರಿಂದ ನಾನು ವಿಸ್ಕರಲ್ಲಿ ಫುಲ್ ಎಲ್ಲ ಕರ್ಗೋವರೆಗೂ ವಿಸ್ಕ್ ಮಾಡ್ಕೊಳ್ತೀನಿ. ನಾನು ತೋರಿಸ್ತೀನಿ. ಅದು ಫುಲ್ ವಿಸ್ಕ್ ಮಾಡ್ಕೋಬೇಕು, ಏನೂ ಕಾಣಿಸ್ತಾ ಇರೋಂಗಿದು. ಸ್ವಲ್ಪ ಟೈಮ್ ತೊಗೊಳೋತಿದ್ದು, ಒಂದು 10 to 20 ಮಿನಿಟ್ಸ್ ಟೈಮ್ ತೊಗೊಳೋತಿದ್ದು. ಪೇಷನ್ಸಿಂದ ಮಾಡಿ. ಆ್ಯಕ್ಚುಲಿ ಏನು ಜುಗಾಡ್ ಮಾಡಿದ್ವಿ ಗೊತ್ತಾ, ನಾವು ವಿಸ್ಕ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಜ್ಯೂಸಾಗಿ ಹಾಕಿ ಗ್ರೈಂಡ್ ಮಾಡಿಬಿಟ್ವಿ. ಇಷ್ಟ ಆದರೆ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ.
1/3/4 ಕಪ್ಪು ಮೇದ ಹಾಕ್ಕೊಳ್ತೀನಿ. ಇದು 1 ಕಪ್ಪು, ಇನ್ನು 3/4 ಕಪ್ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಇದು ಇನ್ನು 3/4 ಕಪ್ಪು. ಇನ್ನು 1/4 ಕಪ್, ಇಲ್ಲಿ ನೋಡಿ 1/4 ಕಪ್ಪು ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಕ್ಯಾಶು, ವಾಲ್ನಟ್ಸ್ ಏನು ಬೇಕಾದ್ರೂ ಹಾಕೋಬೋದು. 1/4 ಕಪ್ ಸ್ವಲ್ಪ ಕಡಿಮೆ. ಇದು 1 ಟೀ ಸ್ಪೂನು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಬೇಡ, ಬೇಕಿಂಗ್ ಸೋಡಾ 1 ಟೀ ಸ್ಪೂನ್. ಇದು ಟೇಬಲ್ ಸ್ಪೂನ್ ಆಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬೋಣ ಒಂದ್ಸತಿ ಕ್ಲೀನಾಗೆ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ವೆಟ್ ಇಂಗ್ರೀಡಿಯೆಂಟ್ಗೆ ಹಾಕಿ ಕ್ಯಾಶು ಹಾಕ್ಬಿಟ್ಟು ಬೇಕಿಂಗಿಗೆ ಇಡೋದು. ನಾನು ಬೇಕಿಂಗಿಗೆ ಇಡೋಕ್ಕೆ ಮುಂಚೆ ನಾನು ಇದರಲ್ಲಿ ಇವತ್ತು ಬೇಕ್ ಮಾಡ್ತಿರೋದು ಪ್ರೀ ಹೀಟಿಗೆ ಇಟ್ಕೊಳ್ಳೋಣ. ಅವನ್ನೇ ಅಲ್ಲ, ಇದನ್ನು ಪ್ರೀ ಹೀಟಿಗೆ ಇಟ್ಕೋಬೇಕು. ಒಬ್ಬೊಬ್ರು ಹೇಳ್ತಾರೆ ಜಾಸ್ತಿ ಉಬ್ಬದೇ ಇಲ್ಲ ಕೇಕು ಅಂತ. ಇದು ತಣ್ಣಗಿರುತ್ತೆ, ಸಡನ್ನಾಗಿ ಅದಿಟ್ಟರೆ ಇದು ಹೀಟಾಗಿ ಕೇಕು ಹೀಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಇದು ಒಂದು 10 ಮಿನಿಟ್ಸ್ ಫುಲ್ ಪ್ರೀ ಹೀಟ್ ಹಾಕ್ಬಿಡ್ಬೇಕು. ಹೀಟ್ ಹಾಕ್ಬಿಟ್ರೆ ಇಟ್ಟಿದ ತಕ್ಷಣ ಕ್ಲೀನಾಗಿ 30 ಮಿನಿಟ್ಸ್ಗೆಲ್ಲ ಕ್ಲೀನಾಗಿ ಕೇಕ್ ಆಗೋಗ್ಬಿಡುತ್ತೆ. ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. 10 ಮಿನಿಟ್ಸ್ ಪ್ರೀ ಹೀಟ್ ಆಗಲಿ. ಇದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ನೋಡಿ ನಿಮ್ಗೆ ಹಿಂಗೆ ಅಂದಾಗ ಅದು ಬ್ಲ್ಯಾಕ್ ಚಮ್ಸ್ ಥರ ತೋರಿಸ್ತಾ ಇದೆಯಲ್ಲ ಕೋಕೋ ಪೌಡರ್ದು, ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಆಗಿದ ತಕ್ಷಣ ವೆಟ್ ಇಂಗ್ರೀಡಿಯೆಂಟ್ ಹಾಕೋಣ. ನಮ್ಮ ತನ್ವಿ ಕ್ಯಾಶುನ ಕಟ್ ಮಾಡ್ತಾ ಇದ್ದಾಳೆ. ಅವಳು ಮಾಡಿ ಕೊಟ್ಟಿದ ತಕ್ಷಣವೇ ಕೇಕ್ ಆಗೋಗ್ಬಿಡುತ್ತೆ. ಅವ್ರು 1 ಅವರಿಂದ ಮಾಡ್ತಾ ಇದ್ದಾರೆ ಅದೇ ಕೆಲಸನೇ. ಇವಾಗ ವೆಟ್ ಇಂಗ್ರೀಡಿಯೆಂಟ್ನ ಇದಕ್ಕೆ ಹಾಕೊಂಡ್ಬಿಡೋಣ. ತಯಾರಾಯ್ತು. ಮತ್ತು ಇದು ಟರ್ನ್ ಮಾಡಬೇಡಿ, ಹಿಂಗೆ ಟರ್ನ್ ಮಾಡಿ ಕಟ್ ಆ್ಯಂಡ್ ಫೋಲ್ಡ್ ಮಾಡ್ತಾರೆ ಗೊತ್ತಾ, ಹಂಗೆ ಮಾಡಿ. ನೀವು ಸುಮ್ಮನೆ ಸುತ್ತುತ್ತಾ ಇದ್ರೆ ಅದು ಸರಿ ಹೋಗಲ್ಲ. ಫುಲ್ ಮಿಕ್ಸ್ ಆಗೋವರೆಗೂ ಹಿಂಗೆ ಕಟ್ ಆ್ಯಂಡ್ ಫೋಲ್ಡೇ ಮಾಡ್ಬೇಕು ನೀವು. ಇಲ್ಲಿಂದ ಹಿಂಗೆ ಬಂದು ಮಧ್ಯದಲ್ಲಿ ಕಟ್ ಆ್ಯಂಡ್ ಫೋಲ್ಡ್. ಆ್ಯಕ್ಚುಲಿ ಕೇಕ್ ಮಾಡೋ ಪ್ರೊಸೀಜರ್ ಅದೇನೆ, ಕಟ್ ಆ್ಯಂಡ್ ಫೋಲ್ಡ್ ಮಾಡ್ಕೋಬೇಕು ನೀವು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ಬರಲಿಲ್ಲ ಫ್ಲೋಯಿ ಕನ್ಸಿಸ್ಟೆನ್ಸಿ, ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನೀವು ಸ್ವಲ್ಪ ಒಂದು 2 ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಮಿಲ್ಕ್ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಒಂದು ನಾರ್ಮಲ್ ಸ್ಟೀಲ್ ಬೌಲು, ಎಲ್ಲರ ಮನೇಲೂ ಇರೋ ಥರ, ಅದಕ್ಕೇ ಬಟರ್ ಪೇಪರ್ ಹಾಕ್ಬಿಟ್ಟು ನಾನು ಇದರಲ್ಲೇ ಇವಾಗ ಇದನ್ನು ಹಾಕ್ಕೊಳ್ತೀನಿ. ಬೀಳು ಗುರು. ಫುಲ್ ಹಾಕ್ಕೊಂಡ್ಬಿಡೋಣ ಇದಕ್ಕೆ. ನೋಡಿ ಹಾಕ್ಕೊಂಡಿದ್ದೀನಿ. 1-2 ಟೈಮ್ಸ್ ಟ್ಯಾಪ್ ಅಷ್ಟೇ. ಇದೇನು ಆ್ಯಕ್ಚುಲಿ ಗಟ್ಟಿ ಇರೋದ್ರಿಂದ ಆಗಲ್ಲ. ಆದಷ್ಟು ಒಂಚೂರು ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಕೂರಿಸ್ಬಿಡೋಣ. ಈ ಪೇಪರ್ ಎಂತಕ್ಕೆಲ್ಲ ಮೇಲೆ ಬರೋಂಗೆ ಹಾಕಿದ್ರೆ ಆಮೇಲೆ ಕ್ಲೀನಾಗಿ ಎತ್ಕೋಬೋದು ಅಂತ. ಇದು ಅಮ್ಮ ತುಂಬ ಸಖತ್ತು ಪ್ರೀಟ್ ಆಗೋಗ್ಬಿಟ್ಟಿದೆ ಇದು. ನೋಡಿ ನಾನು ಇದ್ರೊಳಗಡೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಸ್ಟ್ಯಾಂಡು ಇಲ್ಲ, ಮೀನ್ಸ್ ಇಲ್ಲ ಅನ್ನೋದಕ್ಕಿಂತ ಏನೂ ಇಲ್ದಿರ ಮಾಡೋದು ಹೆಂಗೆ ಅಂತ ತೋರಿಸೋದಕ್ಕೋಸ್ಕರ ಎಲ್ಲದಕ್ಕೂ ಒಂದೊಂದು ಜುಗಾಡ್ ಮಾಡಿ ಮಾಡ್ತಿರೋದು ಇವತ್ತು. ಇದರಲ್ಲಿ ಆ್ಯಕ್ಚುಲಿ ಅದೊಂದು 3 ಕಾಲ್ದು ಸ್ಟ್ಯಾಂಡ್ ಬರುತ್ತಲ್ಲ, ಅದು ಇಟ್ಟು ಮಾಡೋದು. ನಾನಿವತ್ತು ಕೇಕ್ ಟಿನ್ ಇಲ್ದಿರ, ಅವನ್ ಇಲ್ದಿರ, ಕೇಕ್ಸ್ ಇಡೋದಕ್ಕೆ ಸ್ಟ್ಯಾಂಡು ಇಲ್ದಿರ ಎಲ್ಲ ಮಾಡ್ತಾ ಇರೋದು. ಇಡಬೇಕಾದ್ರೆ ಹುಷಾರು, ಕೈ ಸುಟ್ಟೋಗುತ್ತೆ ನೋಡಿ. ಇಷ್ಟೇ, ಇದ್ರ ಮೇಲೆ ಏನು ಕವರ್ ಮಾಡೋದು ಬೇಡ. ಈ ಪ್ಲೇಟ್ನ ಕವರ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ವೆಯ್ಟನ್ನು ಇಡೋಣ ಇದ್ರ ಮೇಲೆ. 30 ಮಿನಿಟ್ಸ್, ಕರೆಕ್ಟ್ 30 ಮಿನಿಟ್ಸ್. ವೆಯ್ಟ್ ಏನು ಇರಲಿ ಅಂದರೆ ನಮ್ಮ ತನ್ವಿನೇ ಅದ್ರ ಮೇಲೆ ಕೂಡಿಸ್ತೀನಿ. 30 ಮಿನಿಟ್ಸು ವೆಯ್ಟ್ ಇಡೋಣ. ಇಡ್ಲಾ? ಇಟ್ಬಿಟ್ಟು ಏನಾರ ವೆಯ್ಟಿಗೆ ನಾನು ಈ ಕುಕ್ಕರೇ ಇಡ್ತೀನಿ ಇವಾಗ. ಸ್ವಲ್ಪ ಅದೇನು ಈಚೆ ಬರ್ದೆ ನನಗೆ. ಸುಮ್ಮನೆ ಇರುತ್ತೆ. ಎಷ್ಟು ಮಾತಾಡ್ತೀಯ ತಾನು ನೀನು. 30 ಮಿನಿಟ್ಸ್ ಆದಮೇಲೆ
ಸಿಗ್ತೀನಿ ನಾನು ನಿಮಗೆ. ಇಲ್ಲೇನು ಗಾಳಿ ಎಲ್ಲ ಹೋಗಂಗಿಲ್ಲ. ನಾವು ಬಿರಿಯಾನಿ ದಮ್ ಕಟ್ತೀವಲ್ಲ ಆ ಥರ ಫುಲ್ ಕ್ಲೋಸ್ ಆಗಿರಬೇಕು. ಮತ್ತು ಫ್ಲೇಮು ಮೀಡಿಯಮ್ ಇಷ್ಟಿದ್ರೆ ಸಾಕು. ಇಷ್ಟರಲ್ಲೇ 30 ಮಿನಿಟ್ಸ್ ಆಗಬೇಕು, ಹಾಫ್ ಆನ್ ಅವರ್ಗೆ ಒಂದು 5 ಮಿನಿಟ್ಸಿಗೆ ಮುಂಚೆ ಬಂದು ಒಂದ್ಸತಿ ಟೂತ್ ಪಿಕಲ್ಲಿ ಪೋಕ್ ಮಾಡಿ ನೋಡಿ. ಅದೇನ ಕ್ಲೀನಾಗಿ ಬಂತು ಅಂದರೆ ಆಗಿರುತ್ತೆ ಅಂತ. ಒಂದೊಂದ್ಸತಿ ನಾನು 5 ಮಿನಿಟ್ಸ್ ಜಾಸ್ತಿ ತೊಗೊಳುತ್ತೆ, ಒಂದ್ಸತಿ 5 ಮಿನಿಟ್ಸಿಗೆ ಮುಂಚೆನೇ. ಆ್ಯಕ್ಚುಲಿ ನಾನು ಈಗ ಫಸ್ಟ್ ಟೈಮ್ ಬೇಕ್ ಮಾಡಿದಾಗ ಹಾಫ್ ಆನ್ ಅವರ್ ಅಂದ್ಕೊಂಡಿದ್ದೆ, 25 ಮಿನಿಟ್ಸ್ಗೆ ಆಗೋಗಿತ್ತು. ಹೆಂಗೆ ಗೊತ್ತಾಯ್ತು ಅಂದರೆ ಮೊನ್ನೆ ಫುಲ್ಲು ಸ್ಮೆಲ್ ಬಂತು. ಅದರಿಂದ ಏನೋ ಪಸೀದೋಯ್ತು ಅಂತ ನೋಡಿದ್ರೆ 25 ಮಿನಿಟ್ಸ್ಗೆಲ್ಲ ಆಗೋಗ್ಬಿಟ್ಟಿತ್ತು. ಸೊ ಒಂದ್ಸತಿ 20-25 ಮಿನಿಟ್ಸ್ಗೆ ಒಂದ್ಸತಿ ಚೆಕ್ ಮಾಡಿ. ಇದು ಇವಾಗ 25 ಮಿನಿಟ್ಸ್ ಆಗಿದೆ, ನೋಡೋಣ ಎಷ್ಟಾಗಿದೆ ಅಂತ. ಸ್ಮೆಲ್ಲೇನೋ ತುಂಬ ಚೆನ್ನಾಗಿ ಬರ್ತಾಯಿದೆ. ವಾವ್, ನೋಡಿ ನಾನು ಎಷ್ಟು ಹಾಕಿದ್ದು ಬ್ಯಾಟರು ಅದು ಎಷ್ಟಾಗಿದೆ ಅಂತ. ಫುಲ್ಲು ಸೀಲ್ ಬಿಟ್ಬಿಟ್ಟಿದೆ. ಒಂದ್ಸತಿ ಪೋಕ್ ಮಾಡಿ ನೋಡೋಣ. ವಾವ್, ಕ್ಲೀನಾಗಿ ಬರ್ತಿದೆ. ಬಟ್ ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನೂ ಹಸಿ ಇದೆ ನೋಡಿ, ಸ್ವಲ್ಪ ಹಸಿ ಇದೆ. ಇನ್ನು ಒಂದು 2-3 ಕಡೆ ಪೋಕ್ ಮಾಡಿ ನೋಡಿ. ಹಾಂ, ಇಲ್ಲೆಲ್ಲ ಕ್ಲೀನಾಗಿ ಬರ್ತಿದೆ. ಇನ್ನೊಂದು ಜಸ್ಟ್ 2 ಮಿನಿಟ್ಸ್ ಸಾಕು. ಇನ್ನು 2 ಮಿನಿಟ್ಸ್ಗೆ ಕ್ಲೀನಾಗಿ ಆಗೋಗ್ಬಿಡುತ್ತೆ. ಮತ್ತು ನಾನು ಇನ್ನೊಂದು ಆವಾಗಲೇ ಹೇಳೋದು ಮರ್ತೋಗ್ಬಿಟ್ಟೆ, ಆಮೇಲೆ ಹೇಳ್ತೀನಿ ಅದನ್ನು. 2 ಮಿನಿಟ್ಸ್ ಆಗಲಿ. ಆ್ಯಕ್ಚುಲಿ ಇವಾಗ ನೋಡಿದಾಗ ಸ್ವಲ್ಪ ಇದ್ದಿತ್ತಲ್ಲ, ಇನ್ನೂ ಆಗಿರಲಿಲ್ಲ. ಇವಾಗ ಇನ್ನೊಂದು 2 to 3 ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ. ನಾನು ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ. ನಾನು ನೋಡಲೇ ಇಲ್ಲ ಮಮ್ಮಿ, ಹಂಗೆ ವಿಡಿಯೋ ಮಾಡ್ಬಿಟ್ಟು. ಹಾಂ, ಇವಾಗ ನೋಡಿ ಫುಲ್ ಆಗಿದೆ, ಕ್ಲೀನಾಗಿ ಆಗಿದೆ ಇವಾಗ ಎಲ್ಲ ಕಡೆನೂ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಇದು ಡಿಮೋಲ್ಡ್ ಮಾಡೋದಕ್ಕೆ ಯಾವಾಗಲೂ ಬರ್ತಿದೆ ಇದು. ನಾನು ಆಮೇಲೆ ಮಾಡೋಣ ಅಂದ್ಕೊಂಡೆ, ಅಮ್ಮ ಬರ್ತಾ ಇದೆ ಕೇಕು ಈಚೆಗಡೆ. ಇಲ್ಲಿ ನೋಡಿ, ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕೈ ಸುಟ್ಟೋಯ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಹಿಂಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹಿಂಗೆ ಹಾಕಿದಾಗೂ ಅದು ತಣ್ಣಗಾದ್ಮೇಲೆ ಡಿಮೋಲ್ಡ್ ಆಗಿದ್ದು. ಇವತ್ತು ಇಷ್ಟು ಬಿಸಿಲೇನೆ ಕ್ಲೀನಾಗಿ ಬರ್ತಾ ಇದೆ. ತೆಗೆದುಬಿಡೋಣ ಅಲ್ಲ, ಫುಲ್ ಸ್ಪಾಂಜಿ ಥರ ಆಗಿದೆ. ನಾನು ಏನು ಮತ್ತೆ ಅಂತ ಹೇಳಿದ್ದು ಗೊತ್ತಾ, ಈ ಮಿಕ್ಸ್ ಮಾಡ್ಕೊಂಡು ಕಾಜು ಯಾವಾಗ ಹಾಕಬೇಕು ಅಂತಲೇ ಹೇಳಿಲ್ಲ. ಫುಲ್ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಬೇಕಿಂಗ್ಗೆ ಪೋರ್ ಮಾಡ್ತೀವಲ್ಲ, ಆ ಪೋರ್ ಮಾಡೋ ಟೈಮ್ಗೆ ಕ್ಯಾಶು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದು ಹೇಳಿಲ್ಲ, ಸುಡ್ತು ಕೆಂಪುಗಾಯ್ತು. ಹಾಕೋಣ, ಡಿಮೋಲ್ಡ್ ಮಾಡೋಣ ಇದ್ರ ಮೇಲೆನೆ. ನೋಡಿ ನನ್ನ ಬ್ರೇಸ್ಲೆಟ್ ನಾನು ಫಸ್ಟು ಇದರಲ್ಲಿ ಏನದು ಟಾಮ್ ಎರಿದು ಹಾಕೊಂಡಿದ್ದೆ, ಅದು ಕಿತ್ತೋಯ್ತು ಅಂತ ಸಿಂಪಲ್ ಹಾಕೊಂಡು. ಚೆನ್ನಾಗಿದೆ ಸಿಂಪಲ್. ಇದ್ರ ಮೇಲೆನೆ ಡಿಮೋಲ್ಡ್ ಮಾಡ್ತೀನಿ ಇವಾಗ. ಎತ್ಕೋಬೇಕು ನೋಡಿ, ಕ್ಲೀನಾಗಿ ಬಂದಿದೆ. ಪಾತ್ರೆನೂ ಒಂಚೂರು ಗಲೀಜಾಗಿಲ್ಲ, ಕ್ಲೀನಾಗಿದೆ. ಫುಲ್ ಬಿಸಿ ಇದೆ ಇದು. ಫೀಲ್ ಮಾಡಿ ನೋಡಿ, ಕಟ್ ಮಾಡಿ. ಯಾಕೋ ಇವಾಗ ಸಖತ್ತು ಸುಟ್ಕೋತಾ ಇದ್ದೀನಿ. ನನಗೆ ಅರ್ಜೆಂಟಿಗೆ ಹಂಗೆ ಮಾಡ್ತಾ ಇದ್ದೀನಿ ನಾನು. ಬಿಸಿ ಬಿಸಿಲೇ ಕಟ್ ಮಾಡಿಬಿಡ್ಲಾ, ಇಲ್ಲ ತಣ್ಣಗಾದ್ಮೇಲೆ ಕಟ್ ಮಾಡಲಾ? ತಣ್ಣಗಾದ್ಮೇಲೆ ಮಾಡಲಾ? ಬಿಸಿ ಬಿಸಿಲೇ ಕಟ್ ಮಾಡಿಬಿಡು. ಫುಲ್ ಸ್ಪಾಂಜಿ ಆಗಿದೆ ನೋಡಿ. ನಾನು ಹಾಕಿದ ಬ್ಯಾಟರ್ ಆ್ಯಕ್ಚುಲಿ ಇಷ್ಟೇನೆ, ನಾನು ಹಾಕಿದ ಬ್ಯಾಟರು ಇಷ್ಟು ಉಬ್ಬಿದೆ, ಫುಲ್ ಸ್ಪಾಂಜಿ ಆಗಿದೆ. ಅದೇ ಹಿಂಗೆ ಎಕ್ಸ್ಟ್ರಾ ಹಾಕಿದ್ರೆ ಈ ಥರ ಕ್ಲೀನಾಗಿ ಲಿಫ್ಟ್ ಆಗುತ್ತೆ. ಕ್ಲೀನಾಗಿ ಡಿಮೋಲ್ಡು ಆಗಿದೆ. ನನಗೆ ಅರ್ಜೆಂಟ್ ತಡೆಯೋಕ್ಕಾಗಲ್ಲ, ನಂಗೆ ಆಗಿದ್ದು ಬೇಗ ಬೇಗ ಆಗೋಗ್ಬೇಕು ನೋಡಿ. ಕಟ್ ಮಾಡ್ತಾ ಇದ್ದೀನಿ ನಾನು, ಬಿಸಿ ಬಿಸಿಲೇ ಆ್ಯಕ್ಚುಲಿ ಮಾಡ್ತಾಯಿದ್ದೀನಿ. ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ. ಹೆಂಗೆ ಸ್ಪಾಂಜ್, ಎಷ್ಟು ಸ್ಪಾಂಜ್ ಆಗಿದೆ ಅಂತ ನಾನು ನೋಡಬೇಕು. ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ಹೊಗೆ ನೋಡಿ, ನೀವು ಕಾಣಿಸ್ತಾ ಇರ್ಬೋದೇನೋ, ಹೊಗೆ ಬರ್ತಿರೋದು ನೋಡಿ, ಹೊಗೆ ಬರ್ತಾ ಇರೋದು ಕಾಣಿಸ್ಬೋದೇನೋ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಬಿಸಿ ಕೈಯಲ್ಲಿ ಇಟ್ಕೊಂಡು ಕಟ್ಕೊಳಕ್ಕಾಗ್ತಾ ಇಲ್ಲ, ತಿನ್ನಲ್ಲ ಇವಾಗ ಇಷ್ಟು ಬಿಸಿಲಿ. ಬಟ್ ನೋಡಿ, ಇಷ್ಟು ಸ್ಪಾಂಜಿಯಾಗಿ ಬರುತ್ತೆ, ಏನು ಇಂಗ್ರೀಡಿಯೆಂಟ್ಸ್ ಇಲ್ದಿರ. ಎಷ್ಟು ಕ್ಲೀನಾಗಿ ಜಾಲಿಯಾಗಿ ಬಂದಿದೆ. ಇಲ್ಲಿ ಟ್ರೈ ಮಾಡಿ ನೀವು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಗೊತ್ತಿಲ್ಲ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಬೇಜಾರು ನನಗೆ ತುಂಬಾ.
my cheek and down. ತುಂಬಾ ಅಪ್ಸೆಟ್ ಆಗೋಗ್ಬಿಟ್ಟಿದ್ದೀನಿ ನಾನು. ಮೀನ್ಸ್ ನಮಗೊಂದು ಖುಷಿ ಅನ್ಸುತ್ತಲ್ಲ ಇಷ್ಟು ನೋಡಿದಾಗ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದಾಗ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಬಾಯ್.